ಒಂದ್ ಕಡೆಗೆ ಡಿನ್ನರ್ ಮೀಟಿಂಗ್ ವಿಚಾರದಲ್ಲಿ ಕೋಪ ಮಾಡಿಕೊಂಡಿರುವಂತಹ ಮುಖ್ಯಮಂತ್ರಿಗಳು ಒಂದಿಷ್ಟು ಸ್ಟೇಟ್ಮೆಂಟ್ಗಳಿಗೆ ಆಚೆ ಬರ್ತಾ ಇದೆ. ಆಗಿದ್ದಾಗ ಇದ್ಯಾವ ಸ್ಟೇಟ್ಮೆಂಟು? ಅಧಿಕಾರ ಹಂಚಿಕೆಯ ಬಗ್ಗೆ ಮತ್ತೆ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ರ ಸಿಎಂ. ರಾಜ್ಯದಲ್ಲಿ ಸಿಎಂ ಬದಲಾವಣೆಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಹೈಕಮಾಂಡ್ ಜೊತೆಗೆ ಶಾಸಕರ ನಿರ್ಧಾರವೂ ಬೇಕು. ಶಾಸಕರ ಬೆಂಬಲ ಇಲ್ಲದೆ ಯಾರೂ ಕೂಡ ಮುಖ್ಯಮಂತ್ರಿ ಆಗೋಕ್ ಸಾಧ್ಯ ಇಲ್ಲ. ಬಹುಮತ ಇದ್ರೆ ಮಾತ್ರ ಸಿಎಂ ಆಗೋದು. ಸೊ ಹೈಕಮಾಂಡ್ ಆಶೀರ್ವಾದವೂ ಬೇಕಾಗಲಿದೆ ಅಂತ ಸಿಎಂ ಹೇಳಿದ್ದಾರೆ. ದಟ್ಸ್ ಎ ಸೆಕೆಂಡರಿ. ಫಸ್ಟ್ ಬೇಕಾಗಿರೋದು ಶಾಸಕರ ಬಲ ಅಂತ ಇದು ಡಿ ಕೆ ಶಿವಕುಮಾರ್ ಕೊಟ್ಟದ ಪಂಚ ಇರಬೇಕು. ರಾಜ್ಯದಲ್ಲಿ ಬದಲಾವಣೆಗಳಾಗಬೇಕಾದ್ರೆ ಶಾಸಕರ ಸಂಖ್ಯೆನೇ ಬೇಕಾಗಿಲ್ಲ, ಹೈಕಮಾಂಡ್ ಮಾತ್ರ ಹೇಳಿದ್ದೆ ಆಗುತ್ತೆ ಅಂತ ಡಿ ಕೆ ಶಿವರು ಹೇಳಿರುವಂಥದ್ದು. ಯಾರು ಡಿ ಕೆ ಶಿವರು ಅವಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಅದು ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಹೈಕಮಾಂಡು ನಮ್ಮ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಬಹುಮತ ಇದ್ದರೆ ಮಾತ್ರ ಆಗೋದು. ಮತ್ತು ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ.